ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಇನ್ನೇನು ಕೆಲವು ದಿವಸಗಳಲ್ಲಿ KCET 2026 ಅಪ್ಲಿಕೇಶನ್ ಪ್ರಾರಂಭವಾಗಲಿದೆ. ಅದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಈ ವರ್ಷದಲ್ಲಿ ಅಂದರೆ ಈ ವರ್ಷದ KCET 2026ರಲ್ಲಿ ಏನೆಲ್ಲ ಬದಲಾವಣೆ ಮಾಡಿದ ಅನ್ನೋ ಬಗ್ಗೆ ತಿಳಿದುಕೊಳ್ಬೇಕಾಗಿರೋದು ಬಹಳಷ್ಟು ಮುಖ್ಯ. ಅದರ ಬಗ್ಗೆ ಸ್ಪಷ್ಟನೆ ಈ ಒಂದು ವಿಡಿಯೋದಲ್ಲಿ ನೀಡಲಿದ್ದೇನೆ. ಕೆಲವೊಂದು ಮುಖ್ಯವಾಗಿರುವಂಥ ಪಾಯಿಂಟ್ಸ್ಗಳ ಬಗ್ಗೆ ನಾನು ಒಂದು ಹಾಳೆಯಲ್ಲಿ ಬರ್ಕೊಂಡಿದ್ದೀನಿ, ಅದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಕೂಡ ಮಾಡ್ಕೊಳ್ಳಿ. ಹಾಗೂ KCET 2026ಕ್ಕೆ ಇನ್ನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅದರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋನ ಬಹಳಷ್ಟು ವಿದ್ಯಾರ್ಥಿಗಳು ನೋಡಿದರೂ ಕೂಡ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿಯಾದಂಥ ಮಾಹಿತಿಯನ್ನು ನೀವು ಕೂಡ ತಿಳ್ಕೊಳ್ಳೋರಾಗಿ. ಇಲ್ಲಿ ಮುಖ್ಯವಾಗಿ ಏನೆಲ್ಲ ಬದಲಾವಣೆ ಮಾಡಿದಾರೆ ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ ಮಿಸ್ ಮಾಡದೆ ಈ ಒಂದು ವಿಡಿಯೋನು ಸಂಪೂರ್ಣವಾಗಿ ನೋಡಿ, ಹಾಗೂ ಈ ಒಂದು ಮಾಹಿತಿ ವಿಡಿಯೋನು ನೀವೆಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಕೂಡ ಶೇರ್ ಮಾಡಿ. ಒಂದನೇದಾಗಿ ವಿದ್ಯಾರ್ಥಿ ಹಾಗೂ ಪಾಲಕರು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಈ ವರ್ಷ ಮುಖ್ಯವಾಗಿರುವಂಥ ಬದಲಾವಣೆಗಳಲ್ಲಿ ಆಧಾರ್ ಕಾರ್ಡ್ ಮುಖಾಂತರ ಡಿಜಿಲಾಕರ್ ಡೈರೆಕ್ಟ್ ಆಗಿ ನೀವು ನಿಮ್ಮ ಎಲ್ಲ ನೇಮ್ ಆಗಿರಲಿ, ಡೇಟ್ ಆಫ್ ಬರ್ತ್ ಆಗಿರಲಿ, ಅಡ್ರೆಸ್ ಆಗಿರಲಿ ಡೈರೆಕ್ಟ್ ಆಗಿ ಫೆಚ್ ಆಗುತ್ತೆ. ಆದ ಕಾರಣಕ್ಕಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರಿರಬೇಕು. 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಅದೇ ರೀತಿ ಡೇಟ್ ಆಫ್ ಬರ್ತ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಅಡ್ರೆಸ್ ಕೂಡ ಸರಿಯಾದ ರೀತಿಯಲ್ಲಿ ಅಪ್ಡೇಟನ್ನು ಮಾಡ್ಕೊಂಡಿರ್ಬೇಕಾಗತ್ತೆ. ಯಾಕಂದರೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕುವಾಗ ಡಿಜಿಲಾಕರ್ದಿಂದ ಆಧಾರ್ ಕಾರ್ಡ್ ಮುಖಾಂತರ OTP ಪಡೆದುಕೊಂಡು ಡಿಜಿಲಾಕರ್ದಿಂದ ಡೈರೆಕ್ಟಾಗಿ ಮಾಹಿತಿ ಪಡೆಯೋದ್ರಿಂದ ಏನೆಲ್ಲ ಮಾಹಿತಿ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ ಅದೇ ಮಾಹಿತಿ ನಿಮ್ಮ ಒಂದು KCET ಅಪ್ಲಿಕೇಶನಲ್ಲಿ ಡೈರೆಕ್ಟಾಗಿ ಅಪ್ಡೇಟ್ ಆಗುತ್ತೆ. ಆದ ಕಾರಣಕ್ಕಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಆದಷ್ಟು ಬೇಗ ನೀವು ಸರಿಯಾದ ರೀತಿಯಲ್ಲಿ ಅಪ್ಡೇಟನ್ನು ಮಾಡ್ಕೊಳ್ಳಿ. ಇದು ಒಂದನೇದಾಗಿ ಡಿಜಿಲಾಕರ್ ಮುಖಾಂತರ ಲಾಗಿನ್ ಮಾಡೋದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅದರಂತೆ ರೀಸೆಂಟ್ ಆಗಿರುವಂಥ ಫೋಟೋ ಕೂಡ ಅಪ್ಡೇಟನ್ನು ಮಾಡ್ಕೊಳ್ಳಿ. ಅಥವಾ 2 ವರ್ಷದಲ್ಲಿ ಅಥವಾ 1 ವರ್ಷದಲ್ಲಿ ಹಿಂದೆನೇ ನೀವು ಅಪ್ಡೇಟ್ ಮಾಡಿರಿ ಫೋಟೋ ಅಂತ ಇದ್ದಲ್ಲಿ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಬಹಳಷ್ಟು ಹಳೆಯ ವರ್ಷ ಇದೆ, 5-6 ವರ್ಷದಿಂದ ಹಿಂದೆ ನಾನು ಫೋಟೋ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಇನ್ನೊಂದ್ಸಲ ಅಪ್ಡೇಟ್ ಮಾಡ್ಕೋಬೇಕಂತ ಇದ್ದಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಈ ವರ್ಷದಲ್ಲಿ 2026ರಲ್ಲಿ ಮತ್ತೆ ನೀವು ಆಧಾರ್ ಕಾರ್ಡಲ್ಲಿ ಫೋಟೋ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಎರಡನೇದಾಗಿ ಯಾವ ರೀತಿ 2020ರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ 2025ನೇ ವರ್ಷದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲೇಜಿನಲ್ಲಿ ಕೊಟ್ಟಿದ್ರು. ಎಲ್ಲ ವಿಜ್ಞಾನ ಪದವಿ ಪೂರ್ವ ಕಾಲೇಜುಗಳಲ್ಲಿ, ಸೈನ್ಸ್ ಕಾಲೇಜುಗಳಲ್ಲಿ ಯಾವ ರೀತಿ ಕೊಟ್ಟಿದ್ರು ಅದೇ ರೀತಿ ಈ ವರ್ಷ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೊಡಲಿದ್ದಾರೆ. ಅದರ ಜೊತೆಗೆ ಅಪ್ಲಿಕೇಶನ್ ಹಾಕಲು ಕೂಡ ಅಲ್ಲಿ ಕಾಲೇಜಲ್ಲಿ ಅವಕಾಶ ಮಾಡಲಿದ್ದಾರೆ ಅಂತ ತಿಳಿಸಿದ್ದಾರೆ. ಈ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಶನ್ ಜೊತೆಗೆ ಅಪ್ಲಿಕೇಶನ್ ಹಾಕಲು ಕೂಡ ಅವಕಾಶದಲ್ಲಿ ಮಾಡೋರಿದ್ದಾರೆ ಅಂತ ತಿಳಿಸಿದ್ದಾರೆ. ಇದರ ಬಗ್ಗೆ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಸರ್ ಅವರು ತಿಳಿಸಿರ್ತಾರೆ. ಓಕೆ. ಆಮೇಲೆ ಮೂರನೇದಾಗಿ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿರೋದು, ಇಲ್ಲಿ ಈ ವರ್ಷ 2026ರ KCETಯ ದಿಕ್ಸೂಚಿ ಪುಸ್ತಕ ಪ್ರತಿಯೊಬ್ಬ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಡುವ ಒಂದು ಯೋಜನೆ ಕೂಡ ಮಾಡಿದ್ದಾರೆ. KCET 2026ರಲ್ಲಿ ಯಾವೆಲ್ಲ ವಿದ್ಯಾರ್ಥಿ ಪರೀಕ್ಷೆ ಬರೆಯೋರಿದ್ದೀರಾ ಅವರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು KCET 2025ರ ದಿಕ್ಸೂಚಿ ಪುಸ್ತಕ ಅಂತೇಳಿ ಬಿಡುಗಡೆ ಆಲ್ರೆಡಿ ಮಾಡಿದ್ದಾರೆ, ಪ್ರಿಂಟ್ ಕೂಡ ಮಾಡಿದ್ದಾರೆ. ಅದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಹಂಚಲಿದ್ದಾರೆ. ಆ ಒಂದು ಪುಸ್ತಕದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವುದಂತ ಹಿಡಿದು ಕೊನೆಗೆ ಅಡ್ಮಿಷನ್ ಆರ್ಡರ್ವರೆಗೆ ಏನೆಲ್ಲ ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಚಾಯ್ಸ್ ಎಂಟ್ರಿ ಅಂದ್ರೇನು, ಯಾವ ರೀತಿ ಮಾಡ್ಕೋಬೇಕಾಗುತ್ತೆ, ಸರೆಂಡರ್ ಸೀಟ್ ಅಂದ್ರೆ ಏನು, SNQ ಕೋಟಾ ಅಂದ್ರೆ ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಒಂದು ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ನಾವು ಕೂಡ ಹಂತವಾಗಿ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ಆ ಒಂದು ಪುಸ್ತಕವನ್ನು ತೆಗೆದುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಪೂರ್ಣವಾಗಿ ಓದ್ಕೋಬೇಕಾಗತ್ತೆ. ಸಂಪೂರ್ಣ ಮಾಹಿತಿ ನೀವು ಕೂಡ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ತಿಳ್ಕೋಬೇಕಾಗತ್ತೆ. ಓಕೆ. ನಾವು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಅದನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನೋಡಿ. ಆದರೆ ನಿಮ್ಮೊಂದು ಪುಸ್ತಕವನ್ನು ಕೂಡ ಸರಿಯಾದ ರೀತಿಯಲ್ಲಿ ಮೊದಲಿಗೆ ಓದ್ಕೊಂಡಾಗ ಮಾತ್ರ ನಿಮ್ಮ ಈ ಒಂದು KCET ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಒಂದು ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಓಕೆ. ಒಂದನೇದಾಗಿ ಡಿಜಿಲಾಕರ್ ವ್ಯವಸ್ಥೆ ಇರುತ್ತೆ. ಆಧಾರ್ ಕಾರ್ಡ್ನಲ್ಲಿ ಸರಿಯಾದ ರೀತಿಯಲ್ಲಿ ಹೆಸರು, ನೇಮ್ ಆಗಿರಲಿ, ಡೇಟ್ ಆಫ್ ಬರ್ತ್ ಆಗಿರಲಿ, ವಿಳಾಸ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎರಡನೇದಾಗಿ ಯಾವ ರೀತಿ 2025ರಲ್ಲಿ ವೆರಿಫಿಕೇಶನ್ ಕಾಲೇಜಲ್ಲಿ ಕೊಟ್ಟಿದ್ರು ಈ ವರ್ಷ ಕೂಡ ಕೊಡಲಿದ್ದಾರೆ. ಅದರ ಜೊತೆಗೆ KCET 2025ರ ಅಪ್ಲಿಕೇಶನ್ ಆನ್ಲೈನಲ್ಲಿ ಕಾಲೇಜಲ್ಲಿ ಕೂಡ ಹಾಕಲು ಅವಕಾಶ ಕೊಡೋರಿದ್ದಾರೆ ಅಂತ ತಿಳಿಸಿದ್ದಾರೆ. ಮೂರನೇದಾಗಿ ವಿದ್ಯಾರ್ಥಿಗಳಿಗೆ CET 2025ರ ದಿಕ್ಸೂಚಿ ಪುಸ್ತಕ ಕೊಡೋರಿದ್ದಾರೆ. ಆ ಒಂದು ದಿಕ್ಸೂಚಿ ಪುಸ್ತಕದಲ್ಲಿ ಅಪ್ಲಿಕೇಶನ್ ಹಾಕೋರಿಂದ ಹಿಡಿದು ಕೊನೆಗೆ ಅಡ್ಮಿಷನ್ ಆರ್ಡರ್ವರೆಗೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. 3 ಪಾಯಿಂಟ್ಸ್ ಆಯ್ತು. 4ನೇ ಪಾಯಿಂಟ್ ಏನಿದೆ ಅಂತ ವಿದ್ಯಾರ್ಥಿಗಳಿಗೆ ಇಲ್ಲಿ ತಿಳ್ಕೊಳ್ಳಿ. ಒಟ್ಟಿನಲ್ಲಿ ಸರ್ಕಾರಿ ಸಹಿತ ಮಾನ್ಯತೆ ಪಡೆದಂತಹ 3112 ವಿಜ್ಞಾನ ಕಾಲೇಜುಗಳಿವೆ, ವಿಜ್ಞಾನ ವಿಭಾಗದ ಕಾಲೇಜುಗಳಿವೆ. 3112 ವಿಜ್ಞಾನ ವಿಭಾಗದ ಕಾಲೇಜುಗಳಿವೆ. ಅದರಲ್ಲಿ ದ್ವಿತೀಯ PUCಯಲ್ಲಿ ಈ ವರ್ಷ
2,92,733 ವಿದ್ಯಾರ್ಥಿಗಳು ಕಲಿತಿದ್ದಾರೆ. ದ್ವಿತೀಯ PUCಯಲ್ಲಿ 2,92,733 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿರುವಂತಹ CBSE ಹಾಗೂ ICSE ವಿದ್ಯಾರ್ಥಿಗಳು ಆ ಒಂದು ಕಾಲೇಜುಗಳಲ್ಲಿ ಕಲಿಯುತ್ತಿರುವಂತಹ ಸೈನ್ಸ್ ವಿದ್ಯಾರ್ಥಿಗಳನ್ನು 83,000 ಸೈನ್ಸ್ ವಿದ್ಯಾರ್ಥಿಗಳನ್ನು ಸೇರ್ಪಡೆ ಮಾಡಿದಾಗ ಒಟ್ಟಿನಲ್ಲಿ 3,75,000 ವಿದ್ಯಾರ್ಥಿಗಳು ಈ ವರ್ಷದಲ್ಲಿ 3,75,000 ಒಟ್ಟಿನಲ್ಲಿ ಈ ಒಂದು ದಿಕ್ಸೂಚಿ ಪುಸ್ತಕ ಬಿಡುಗಡೆ ಮಾಡ್ತಾರೆ. ಒಟ್ಟಿನ ಎಲ್ಲ ವಿದ್ಯಾರ್ಥಿಗಳು ತಲುಪುವಂತ ವ್ಯವಸ್ಥೆ ಮಾಡ್ತಾರೆ. ಒಟ್ಟಿನಲ್ಲಿ ಈ ವರ್ಷ 3,75,000 ವಿದ್ಯಾರ್ಥಿಗಳು ಈ ಒಂದು ಪ್ರೆಸೆಂಟ್ 2026ರಲ್ಲಿ KCET ಅಪ್ಲಿಕೇಶನ್ ಹಾಕೋರಿದ್ದಾರಂತ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಒಟ್ಟಿನಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು 3,75,000 ಇದ್ದಾರೆ. ಆಮೇಲೆ 5ನೇದಾಗಿ CET ಮಂಥನ ಕಾರ್ಯಕ್ರಮ. CET ಮಂಥನ ಕಾರ್ಯಕ್ರಮ ಅಂದ್ರೆ ಏನು? ಹೋದ ವರ್ಷ ಕೂಡ CET ಮಂಥನ ಕಾರ್ಯಕ್ರಮ ಕೆಲವೊಂದು ಲಿಮಿಟೆಡ್ ಕಾಲೇಜುಗಳಲ್ಲಿ, ಕೆಲವೊಂದು ಆಯ್ದ ಕಾಲೇಜುಗಳಲ್ಲಿ, ಕೆಲವೊಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಾಗಿರಲಿ, ಪಾಲಿಟೆಕ್ನಿಕ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ಗಳಾಗಿರಲಿ ಈ ರೀತಿ CET ಮಂಥನ ಕಾರ್ಯಕ್ರಮ ನಡೆಸಿದ್ರು. CET ಮಂಥನ ಕಾರ್ಯಕ್ರಮ ಯಾಕೆ ನಡೆಸ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ CET ಬಗ್ಗೆ, KCET ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ತಿಳಿಸುವಗೋಸ್ಕರ ಯಾವ ರೀತಿ ಆಪ್ಷನ್ ಎಂಟ್ರಿ ಇರುತ್ತೆ, ಯಾವ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ ಇರುತ್ತೆ, ಯಾವ ರೀತಿನೂ ಸೀಟ್ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ, ಯಾವ ರೀತಿನೂ ಕಟ್ ಆಫ್ ನೋಡಿ ನಿಮ್ಮ ಒಂದು ಆಸಕ್ತಿ ವೈಸ್ ನೀವು ಆಪ್ಷನ್ ಎಂಟ್ರಿ ಪ್ರಿಯಾರಿಟಿ ವೈಸ್ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಈ ಒಂದು ಚಿಂತನ ಮಂಥನ ಅಂದ್ರೆ CET ಮಂಥನ. ಓಕೆ, ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಸಂಪೂರ್ಣವಂತ ವಿವರಣೆ ಕೊಡುವಂತ ಕಾರ್ಯಕ್ರಮ ಮಾಡಲಾಗ್ತಾರೆ. ಹೋದ ವರ್ಷ ಕೂಡ 2025 ಅತಿ ಮುಖ್ಯವಾಗಿರುವಂತಹ ಈ ಒಂದು ಕಾರ್ಯಕ್ರಮದಿಂದ ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ ಪಾಲಕರು CET ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ತಿಳ್ಕೋರಾದ್ರು. ಅದರಂತೆ ಈ ವರ್ಷ ಕೂಡ CET ಮಂಥನ ಕಾರ್ಯಕ್ರಮ ನಡೆಸ್ತಾರೆ. ಆದ್ರೆ ಈ ವರ್ಷ ಲಿಮಿಟೆಡ್ ಕಾಲೇಜುಗಳಲ್ಲಿ ಅತಿ ಹೆಚ್ಚಿಗೆ, ಹೋದ ವರ್ಷ ಕಾಲೇಜು ಎಷ್ಟಿದ್ದು ಅದಕ್ಕಿಂತ ಹೆಚ್ಚಿಗೆ ಕಾಲೇಜುಗಳಲ್ಲಿ ಕೂಡ ಈ ಒಂದು CET ಮಂಥನ ಕಾರ್ಯಕ್ರಮ ನಡೆಸೋರು ಇದ್ದಾರೆ ಅಂತ ತಿಳಿಸಿದ್ದಾರೆ. ಆಮೇಲೆ 6ನೇದಾಗಿ ವಿದ್ಯಾರ್ಥಿಗಳು ತಿಳ್ಕೊಳ್ಳಿ, CET ಪರೀಕ್ಷೆಯಲ್ಲಿ ಈ ಒಂದು KCET 2026ರ ಪರೀಕ್ಷೆಯಲ್ಲಿ, KCET 2026ರ ಪರೀಕ್ಷೆಯಲ್ಲಿ ನಿಮ್ಮ ಒಂದು ಥಿಯರಿ ಕ್ವಶನ್ಸ್ ಜೊತೆಗೆ, ಥಿಯರಿ ಪ್ರಶ್ನೆಗಳ ಜೊತೆಗೆ ಪ್ರಾಯೋಗಿಕ ಪ್ರಶ್ನೆಗಳನ್ನು ಕೂಡ ಕೇಳ್ತಾರಂತ ತಿಳಿಸಿದ್ದಾರೆ. ಈ ಒಂದು KCET 2026ರ ಪ್ರಶ್ನೆ ಪತ್ರಿಕೆಗಳಲ್ಲಿ ನಿಮ್ಮ ಒಂದು ಥಿಯರಿ ಸಬ್ಜೆಕ್ಟ್ ಜೊತೆಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಕ್ವಶನ್ಸ್ಗಳನ್ನು ಕೂಡ ಆ್ಯಡ್ ಮಾಡಿ ಕೇಳ್ತಾರೆ ಅಂತ ತಿಳಿಸಿದ್ದಾರೆ. ಆದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ನಿಮ್ಮ ಒಂದು ಥಿಯರಿ ಸಬ್ಜೆಕ್ಟ್ ಜೊತೆಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅನ್ನು ಕೂಡ ಓದಿಕೊಳ್ಳಿ. ಅದನ್ನು ಕೂಡ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾಕಂದ್ರೆ KCET ಎಕ್ಸಾಮಿನೇಷನ್ ಅಲ್ಲಿ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳೋರಿದ್ದಾರೆ. ಓಕೆ, ಹಾಗಾದ್ರೆ ಈಗ KCET 2025ರ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ. KCET 2025ರ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇದ್ದಲ್ಲಿ ನಿಮ್ಮ ಒಂದು ಮೊಬೈಲ್ ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈ ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ಕೇಳಾಗಿರುವಂತಹ ಪ್ರಶ್ನೆಗಳು, ಅದರ ಒಂದು ಮಾಡೆಲ್ ನಿಮಗೆ ಕೂಡ ಗೊತ್ತಾದ್ರೆ ಈ ವರ್ಷ ನೀವು ಉತ್ತಮವಾದ ಅಂಕ ಪಡೆದುಕೊಳ್ಳಲು ಸಹಾಯ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಗೂಗಲ್ ಕ್ರೋಮ್ ಅಲ್ಲೇ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಓಪನ್ ಮಾಡ್ಕೋಬಹುದು. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಗೂಗಲ್ ಅಲ್ಲಿ KE ಹೋಮ್ ಅಂತ ಟೈಪ್ ಮಾಡಿ. KE ಹೋಮ್ ಅಂತ ಟೈಪ್ ಮಾಡಿದ ತಕ್ಷಣ ಕೆಳಗಡೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. KE ಹೋಮ್ ಅಂತ ಬಂದ ತಕ್ಷಣ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು KE ವೆಬ್ಸೈಟ್ ಬರುತ್ತೆ. ಇದರಲ್ಲಿ ಮೇಲುಗಡೆಯಲ್ಲಿ 3 ಗೆರೆಗಳು ಇರುತ್ತೆ. ಇಲ್ಲಿ 3 ಗೆರೆಗಳಿರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಈ ರೀತಿ ಕೊನೆಯದಾಗಿ ಇಲ್ಲಿ ನೋಡಿ, ಮುಖಪುಟ ಆಗಿರಲಿ, ಪ್ರವೇಶ, ಹಿಂದಿನ ವರ್ಷ, ಮಾಹಿತಿ, ಟೆಂಡರ್, ಕಾಲೇಜ್ ಪೋರ್ಟಲ್, ಶುಲ್ಕ ಮರುಪಾವತಿ ಎಲ್ಲವನ್ನು ಬಿಡಿ. ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2024 ಹಾಗೂ 2025 ಇದೆ. 2024ರ ಪ್ರಶ್ನೆ KCET ಅಪ್ಲಿಕೇಶನ್ ಅಂದ್ರೆ KCET ಪ್ರಶ್ನೆ ಪತ್ರಿಕೆಗಳು ಬಿಟ್ಟಿಲ್ಲ. ಆದ್ರೆ 2025ರಲ್ಲಿ ಪ್ರಶ್ನೆ ಪತ್ರಿಕೆಗಳು ಏನು ನಡೆದಿದೆ, ಏನು ಎಕ್ಸಾಮಿನೇಷನ್ ನಡೆದಿದೆ ಅದರ ಪ್ರಶ್ನೆ ಪತ್ರಿಕೆಗಳು ಬಿಟ್ಟಿದ್ದಾರೆ. 2025 ಅಂತ ಕ್ಲಿಕ್ ಮಾಡಿ. ನೋಡಿ, UGCET ಪ್ರಶ್ನೆ ಪತ್ರಿಕೆಗಳು ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಫಾರ್ ಎಕ್ಸಾಂಪಲ್ ಇವು ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಬಗ್ಗೆ ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಿ. ಅಂದ್ರೆ ಇದ್ರ ಯಾವ ರೀತಿ ಮಾಡೆಲ್ ಇರುತ್ತೆ, ಏನಿಲ್ಲ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಪಡೆದುಕೊಳ್ಳಿ. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ನಿಮಗೆ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಫಿಸಿಕ್ಸ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ. ಈ ರೀತಿ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ. ಇದು ಫಿಸಿಕ್ಸ್. ಅದರಂತೆ ನೀವು 4 ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಸಮೀಪದ ಜೆರಾಕ್ಸ್ ಸೆಂಟರ್ಗಳಲ್ಲಿ ಪ್ರಿಂಟ್ ತೆಗೆದುಕೊಳ್ಳಿ. ಅದನ್ನು ತೆಗೆದುಕೊಂಡು ನೀವು ಉತ್ತಮವಾದ ಪ್ರಾಕ್ಟೀಸ್ ಕೂಡ ಮಾಡಬಹುದು. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ವಿನಂತಿ, ಈ ಒಂದು ಮಾಹಿತಿಯ ವಿಡಿಯೋವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಯಾಕೆಂದ್ರೆ ಅತಿ ಮುಖ್ಯವಾಗಿರುವಂತಹ ಮಾಹಿತಿ ಇದೆ. ಈ ಎಲ್ಲ ರೀತಿಯ ಮಾಹಿತಿಯನ್ನು ಅಪ್ಡೇಟ್ ಅನ್ನು ಮಾಡ್ಕೊಂಡಾಗ ಮಾತ್ರ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಲು ಸಾಧ್ಯವಾಗುತ್ತೆ. ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು
ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ. ಇದೇ ರೀತಿ KCT ಹಾಗೂ ನೀಟ್ಗೆ ಸಂಬಂಧಪಟ್ಟಂತ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಹಂತ ಹಂತವಾಗಿ ವಿಡಿಯೋಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.